ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮ್ಯಾಟ್ರ್ ಬಂದ್ಬಿಡ್ತೀನಿ. ಡ್ರೋನ್ ಪ್ರತಾಪ್ ಅವ್ರು ಸೂಸೈಡ್ ಮಾಡ್ಕೊಂಬಿಟ್ರ. ಯಾಕೆ ಮಾಡ್ಕೊಂಬಿಟ್ರು? ಸೊ ಅದಕ್ಕೆ ರೀಸನ್ ಏನೇನು ಸ್ಪ್ರೆಡ್ ಮಾಡ್ತಾರ ಅಂದ್ರೆ, ಬಿಗ್ ಬಾಸ್ ಅಲ್ಲಿ ಒಬ್ರು ಯಾರೋ ಗುರುಜಿ ಬಂದಿದ್ರು. ಸೊ ಗುರುಜಿ ಬಂದಾಗ ನೀನು ನಿಮ್ ಫ್ಯಾಮಿಲಿ ಜೊತೆ ಇರೋದಕ್ಕಿಂತ ದೂರ ಇರೋದೇ ನಿನ್ಗೆ ಒಳ್ಳೇದು ಅಂತ ಆ ಬಿಗ್ ಬಾಸ್ ಅಲ್ಲಿ ಬಂದಾಗ ಹೇಳಿದ್ರು. ಸೊ ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಅಂಡ್ ಅಗೇನ್ ನಾನು ಎಲ್ಲಿರ್ಬೇಕು ಅಂತ ಡ್ರೋನ್ ಪ್ರತಾಪ್ ಅವ್ರು ಕೇಳಿದಾಗ, ಇಲ್ಲ ಅವ್ರು ಹೊರದೇಶದಲ್ಲಿ ಇದ್ದಾನೆ, ನಿನ್ ಫ್ಯೂಚರ್ ಚೆನ್ನಾಗಿರುತ್ತೆ, ಫ್ಯೂಚರ್ ಒಳ್ಳೆ ಡೆವಲಪ್ಮೆಂಟ್ ಆಗುತ್ತೆ ಹಾಗೆ ಹೇಗೆ. ಸೊ ಭವಿಷ್ಯದಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಸರಿಯಾಗಿ ಊಟ ಮಾಡಿಲ್ಲ ಹಾಗೆ ಹೇಗೆ ಸೂಸೈಡ್ ಮಾಡ್ಕೊಂಡ್ಬಿಟ್ರು ಡ್ರೋನ್ ಪ್ರತಾಪ್ ಅವರು. ಬಿಗ್ ಬಾಸ್ ಅಲ್ಲೆಲ್ಲ ಡ್ರೋನ್ ಪ್ರತಾಪ್ ಅವ್ರು ಸೂಸೈಡ್ ಮಾಡ್ಕೊಳಕ್ಕೆಲ್ಲ ಹೋಗಿದ್ರೆ ಬಿಗ್ ಬಾಸ್ ಅವರು ಟಿಆರ್ಪಿಗೋಸ್ಕರ ಆ ಫುಟೇಜ್ ನ ರೆಕಾರ್ಡ್ ಮಾಡ್ಕೊಂಡು ಸುಮ್ನೆ ಆದ್ರೂ ಪ್ರೋಮೋಲ್ ಬಿಟ್ಬಿಡೋರು. ಅದಕ್ಕೋಸ್ಕರ ಯಾವ್ದೇ ಕಾರಣಕ್ಕಾಗಿ ಇಲ್ಲಿ ಡ್ರೋನ್ ಪ್ರತಾಪ್ ಅವ್ರು ಯಾವ್ದು ಸೂಸೈಡ್ ಮಾಡ್ಕೊಂಡಿಲ್ಲ. ಅಗೇನ್ ನಾನು ವಿಡಿಯೋದಲ್ಲಿ ಸ್ವಲ್ಪ ಟೆಕ್ ಕಂಟೆಂಟ್ ಇದೆ, ಟೆಕ್ ಚಾನಲ್ ಇದು ಯಾಕೆ ಮಾತಾಡ್ತೀನಿ ಅಂತ ಕೇಳಿದ್ರೆ ಸ್ವಲ್ಪ ಟೆಕ್ ಕಂಟೆಂಟ್ ಇದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಮಾತಾಡ್ತಾ ಇದೀನಿ. ಸೊ ಇಂಟ್ರೆಸ್ಟಿಂಗ್ ಆಗಿರೋದು ಇರ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ಹೇಳ್ತೇನೆ. ಅಂಡ್ ಅಗೇನ್ ಡ್ರೋನ್ ಪ್ರತಾಪ್ ಅವ್ರ ವಿಷಯಕ್ಕೆ ಬಂದ್ರೆ, ಅವ್ರಿಗೆ ಏನಾಗಿಲ್ಲ, ಸರಿಯಾಗಿ 2 ದಿವಸ ಊಟ ಮಾಡ್ದೆ, ನೀರು ಕುಡ್ದೆ, ಮತ್ತೆ ವಿಟಮಿನ್ ಮಾತ್ರೆ ಹಾಕೊಂಡಿದ್ದಕ್ಕೆ ಗ್ಯಾಸ್ಟ್ರಿಕ್ ಆಗಿ ಏನೋ ಆಯ್ತು ಅಂತ ಹಾಗೆ ಹೇಳ್ತಾರೆ. ಬಟ್ ಆ ತರದೇನ್ ಆಗಿಲ್ಲ. ಊಟ ಮಾಡ್ದೆ ಗ್ಯಾಸ್ ಟ್ರಬಲ್ ಆಗಿ ಲೂಸ್ ಮೋಷನ್ ಆಗ್ಬಿಡಿದೆ. ಅದೇ ರೀಸನ್ಗೆ ಡ್ರೋನ್ ಪ್ರತಾಪ್ ಅವ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿರೋದು. ಸೊ January 3 ನೈಟ್ 3 ಗಂಟೆಗೇನೋ ಹಾಸ್ಪಿಟ್ಲ್ ಕರ್ಕೊಂಡವ್ರಂತೆ. ಸೊ ಈಗ ಜಸ್ಟ್ ಒಂದು 1 hour ಮುಂಚೆ ಇವಾಗ ತಿರ್ಗಾ ವಾಪಸ್ ಬಿಗ್ ಬಾಸ್ ಹೌಸ್ ಕಳ್ಸ್ಬಿಟ್ಟವ್ರೆ. ನಾರ್ಮಲ್ ಆಗಿದೆ ಅಂತ ಡಾಕ್ಟರ್ ಹೇಳ್ತಾರೆ, ಏನ್ ಹತ್ರ ಇಶ್ಯೂಸ್ ಏನಿಲ್ಲ. ಯಾಕೆ ವಿಡಿಯೋ ಮಾಡ್ತೇನೆ ಅಂದ್ರೆ, ಜಿಯೋ ಸಿನಿಮಾದಲ್ಲಿ ಅಡ್ವರ್ಟೈಸ್ಮೆಂಟ್ ಗಳು ಬರ್ತವೆ, ಬೇಜಾನ್ ಅಡ್ವರ್ಟೈಸ್ಮೆಂಟ್ ಬರ್ತವೆ ಅಂತ ತುಂಬಾ ಜನ ಹೇಳ್ತಿರ್ತಾರೆ. ಸೊ ಆ ಜಿಯೋ ಸಿನಿಮಾನಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹೇಗೆ ಸ್ಟಾಪ್ ಮಾಡೋದು ಅಂತ ಹೇಳಿದ್ರೆ ತಿಳ್ಸ್ಕೊಡ್ತೀನಿ, ಓಕೆನಾ? ನಿಮ್ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಸೊ ಇದು ಕೆಲವ್ರಿಗೆ ಗೊತ್ತು, ಕೆಲವ್ರಿಗೆ ಗೊತ್ತಿರಲ್ಲ. ನಿಮ್ ಮೊಬೈಲ್ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ್ಮೇಲೆ ಪ್ರೈವೇಟ್ DNS ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ್ಮೇಲೆ ಅಲ್ಲಿ ಪ್ರೈವೇಟ್ DNS ಅಂತ ಆಪ್ಷನ್ ಬಂದಾಗ ಅಲ್ಲಿ 3 ಆಪ್ಷನ್ಸ್ ಇರುತ್ತವೆ, ಮ್ಯಾನ್ಯುವಲ್, ಆಟೋಮೆಟಿಕ್ ಅಂತ. ಆ್ಯಂಡ್ ಅಗೇನ್ ಆಫ್ ಅಂತ ಇರುತ್ತೆ. ಸೊ ಮ್ಯಾನ್ಯುವಲ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ DNS.adga.com ಅಂತ ಇಲ್ಲಿ ನಾನು ಸ್ಕ್ರೀನ್ ಡಿಸ್ಪ್ಲೇ ಮಾಡ್ತೀನಿ. ಸೊ ಅದನ್ನ ಟೈಪ್ ಮಾಡಿ, ಎಂಟರ್ ಮಾಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಕ್ ಹೋಗ್ಬಿಡಿ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರೆ ಇಂಟರ್ನೆಟ್ ಬರಲ್ಲ, ಓಕೆನಾ? ನಾನೀಗ ಇದನ್ನ ಟ್ರೈ ಮಾಡಿ ಹೇಳ್ತಿರೋದು, ಯಾಕಂದ್ರೆ ನೀವೇ ಚೆಕ್ ಮಾಡ್ಕೊಳ್ಳಿ. ಈ ಸೆಟ್ಟಿಂಗ್ ಅಪ್ಲೈ ಮಾಡಿದ್ಮೇಲೆ ನಾನು ಇವಾಗ ಜಿಯೋ ಸಿನಿಮಾ ಆ್ಯಪ್ ಅಲ್ಲಿ ಬಿಗ್ ಬಾಸ್ ಎಪಿಸೋಡ್ನ ಓಪನ್ ಮಾಡ್ತೀನಿ. ಬಿಗ್ ಬಾಸ್ ಎಪಿಸೋಡ್ ಓಪನ್ ಮಾಡಿದ್ಮೇಲೆ ಡೈಲಿ ನೋಡೋರಿಗೆ ಗೊತ್ತಿರುತ್ತೆ. ಸೊ ಓಪನ್ ಮಾಡಿದ ತಕ್ಷಣ 2 ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ. ಇಲ್ಲಿ ನಂಗೆ ಡೈರೆಕ್ಟ್ ಆಗಿ ವಿಡಿಯೋ ಓಪನ್ ಆಗ್ತೈತೆ, ನೀವೇ ಚೆಕ್ ಮಾಡ್ಕೊಳ್ಳಿ. 2 ಸೆಕೆಂಡ್ ಲೋಡ್ ಆಗುತ್ತೆ, ಆಟೋಮೆಟಿಕ್ ಆಗಿ ವಿಡಿಯೋ ಒಳಗಡೆ ಹೋಗ್ಬಿಡುತ್ತೆ, ಯಾವ್ದು ಅಡ್ವರ್ಟೈಸ್ಮೆಂಟ್ಗಳು ಬರಲ್ಲ. ಅವರು ಸುಮ್ಮನೆ ಅದು ಓಲ್ಡ್ ಗುರು ಹಾಗೆ ಅಂತ ಹೇಳ್ತಾರೆ, ಬಟ್ ಇದು ನಂಗೆ ವರ್ಕ್ ಆಗ್ತದೆ. ಸೊ ಅದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ. ಸೊ ಇದೇ ಥರ ಯೂಸ್ಫುಲ್ ಟಿಪ್ಸ್ ಆ್ಯಂಡ್ ಟ್ರಿಪ್ಸ್ಗೋಸ್ಕರ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್.